ನಾವು. ಸೊ ಹಾಗಾಗಿ ಅದು ಆ ಮುಗಿಸೋದನ್ನ ನೀವು ಇದು ಮಾಡಿ, ಅದು ತುಂಬಾ ಮುಖ್ಯ. ಅದು ಆ ಒಂದು ಕೆಲಸಗಳನ್ನ ಮುಗೀತು ಅಂದರೆ ಇನ್ನೂ ಸುಲಭ ಆಗುತ್ತೆ ನಮಗೆಲ್ಲ. ಅಂದರೆ ಎಲ್ಲ ಒಂದು ನಾವು ಕಾರ್ಯಗಳು ಮುಗಿಯೋದು. ಸೊ ನಮಗೆ ನೋಡಿ, ನಾವು ಏನೇನು ರೆಕಮೆಂಡೇಶನ್ಸ್ ಕೊಟ್ಟಿದ್ದಾರೋ ಅದನ್ನೆಲ್ಲನೂ ನಾವು ಪೂರೈಸ್ತೀವಿ ಅಂತ ಹೇಳಿದ್ದೀವಿ. ಬಟ್ ಫೇಸ್ ವೈಸ್ ಅಂತಲೂ ಹೇಳಿದ್ದೀವಿ ನಾವು. ಸೊ ಯಾವ್ಯಾವುದು ನಾವು ಮಾಡಿ ಮುಗಿಸ್ಬೋದು ಫಾರ್ ದಿ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ಕ್ರಿಕೆಟ್ ಫ್ಯಾನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಏನೇನು ಕೆಲಸಗಳು ಮಾಡಿ ಮುಗಿಸೋಕ್ಕಾಗುತ್ತೋ ಅದನ್ನು ನಾವು ಫೇಸ್ 1 ಇಟ್ಕೊಂಡು ನಾವು ಅದನ್ನು ಮೊದಲನೇ ಇನಾಗ್ರೇಷನ್ ಮುಂಚೆ ಮುಗಿಸಿ ನಾವು ಕೊಡ್ತೀವಿ. ಆ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ ನಾವು ಮತ್ತು RCB ಇಬ್ಬರು ಸೇರಿ. ಇದು ಬರೀ KSC ಕಡೆಯಿಂದ ಮಾತ್ರ ಇಲ್ಲ, ಬಟ್ ಇವಾಗ ತನಕ ನಾವು KSC ನವರೇ ಎಲ್ಲ ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ಕೆಲಸನ. ಇವಾಗ ನಮ್ಮ ಗೃಹ ಸಚಿವರು ಹೇಳ್ದಂಗೆ ನೀವಿಬ್ಬರು ಸೇರಿ ಮಾಡಬೇಕು. ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ನೀವು ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿ ಇಬ್ಬರು ಸೇರಿ ಮುಂದೆ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಅದನ್ನ ಮಾಡೋಕ್ಕೆ ನಾವು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ಖಂಡಿತ ಒಪ್ಕೊಂಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಮತ್ತು ಎಲ್ಲರಿಗೂ ಅಷ್ಟೇ, ಬರೀ ನಮ್ಮ ಬೆಂಗಳೂರು ಫ್ಯಾನ್ಸ್ ಮಾತ್ರನೇ ಅಲ್ಲ, ಈವನ್ BCCI ಅವ್ರು ಕೂಡ ಅಷ್ಟೇ. ಅವರು ಹೇಳಿರೋದೇನು ಅಂತಂದರೆ, ನಮಗೆ ಬೆಂಗಳೂರಿನಲ್ಲಿ ಇದು ಇನಾಗ್ರೇಷನ್ ಆಗೋ ಒಂದು ಆದರೆ ಚೆನ್ನಾಗಿರುತ್ತೆ. ಹಾಗೆಯೇ RCBನವರು ಬೆಂಗಳೂರಲ್ಲಿ ಆಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ BCCI ಅವರನ್ನೂ ಹೇಳಿದ್ದಾರೆ. ಅವರೂ ನಮಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಈ ಎಲ್ಲದಕ್ಕೂ ಕಾರಣರು ಯಾರು ಅಂದರೆ ನಮ್ಮ ಒಂದು ಸಂಸ್ಥೆ, ಹಾಗೆಯೇ ನಮ್ಮ ಜೊತೆ ಇರುವಂಥ ಒಂದು ದಿಗ್ಗಜ ಇದು ನಮ್ಮ ಜಗಲ್ ಶ್ರೀನಾಥ್ ಅವ್ರು ಹೇಳಬೇಕು, ಅವರ ಬಗ್ಗೆನೂ ಹೇಳಬೇಕಾಗತ್ತೆ. ಇಲ್ಲಿ ನನ್ನ ಅನಿರುದ್ಧ ಅವ್ರ ಬಗ್ಗೆ ಹೇಳಬೇಕಾಗತ್ತೆ. ಸೊ ಅಫ್ಕೋರ್ಸ್ ನಮ್ಮ ವಿನಯ್ ರುಚಿಜಿ ಅವರು ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್, ಅವರು ಕೂಡ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ನಮಗೆ. ಸೊ ಇದರಿಂದ ನಾವು ಇಲ್ಲಿ ತನಕ ಬಂದೀವಿ. 2 ತಿಂಗಳಾಗಿದೆ ನಾವು ಬಂದು ಇಲ್ಲಿ ಆಫೀಸ್ಗೆ, KSCಗೆ. ಆ 2 ತಿಂಗಳಲ್ಲಿ ಸುಮಾರು ಕೆಲಸಗಳಾಗಿದೆ. ಸೊ ಇದೇ ತೋರಿಸೋದು ನಮ್ಮ ಕಮಿಟ್ಮೆಂಟ್ ಏನು ಬೆಂಗಳೂರು ಜನಕ್ಕೆ, ಕರ್ನಾಟಕ ಜನಕ್ಕೆ ಮತ್ತು ಕ್ರಿಕೆಟ್ಗೆ ಏನು ಕಮಿಟ್ಮೆಂಟ್. ಧನ್ಯವಾದ.